ನೆನಪುಗಳು ನೆನಪುಗಳು ಎಲ್ಲರಿಗೂ ಇದೆ. ಅದು ನಮ್ಮ ಮೆಮೊರೀಸಲ್ಲಿರುತ್ತೆ, ನಮ್ಮ ಭಾವನೆಗಳಿರುತ್ತೆ. ಆದರೆ ಎಲ್ಲರೂ ಅದನ್ನು ಒಂದು ಆಲ್ಬಮಲ್ಲಿ ಮಾಡಿ ಹಾಕ್ಕೊಂಡಿರ್ತಿದ್ದಾರೆ. ಆಲ್ಬಮ್, ಈ ಶೋ ಹೆಸರು ನನ್ನ ಆಲ್ಬಮ್. ನನ್ನ ಕೆಲವು ಫೋಟೋಗ್ರಾಫ್ಸ್ ಇದೆ, ನಾನು ಚಿಕ್ಕ ಮಗುವಿಂದ ಇಲ್ಲಿವರೆಗೂ. ಆ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲೋ ಒಂದು ಕಡೆ ಇಟ್ಟಿದ್ದೆ. ಬಟ್ ಆಗಾಗ ನೋಡಬೇಕಾದ್ರೆ ನಮಗೆ ಈ ಹಳೆ ಮೆಮೊರೀಸ್, ಹಳೆ ನೆನಪುಗಳೆಲ್ಲ ಬರುತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ನೋಡಿ, ಇದರಲ್ಲಿ ನಾನು ಎಲ್ಲಿದ್ದೀನಿ ಅಂತ ನೀವು ಕಂಡುಹಿಡಿಯೋಕ್ಕಾಗತ್ತಾ? ಡೆಫಿನೆಟ್ಲಿ ಆಗಲ್ಲ. ಆ ಫೋಟೋ ನೋಡಿದರೆ ಇದು ನಾನೇ ಅಂತ ನನಗೂ ಅನಿಸಲ್ಲ. ಆ ಕಾಲದಲ್ಲಿ ಫೋಟೋ ತೆಗಿತಾರೆ ಅಂತಂದರೆ ಎಲ್ಲರೂ ಓಡೋಗಿ ನಿಂತ್ಕೊಂಡಿರ್ತೀವಿ. ಆ ಥರ ತೆಗೆದಿರೋ ಒಂದು ಫೋಟೋ ನೋಡಿ, ಅದರಲ್ಲಿ ಎರಡನೇವಳು ನಾನು. ನೀವು ಒಂದು ವಿಷಯ ನೋಟಿಸ್ ಮಾಡಿರ್ಬೋದು, ಫೋಟೋದಲ್ಲಿ 3 ಜನ ಇದ್ದೀವಿ. ನಾನು, ನಮ್ಮ ಕಸಿನ್, ನಮ್ಮ ಅಕ್ಕ. ಒಬ್ಬರು ಲಂಗ ಬ್ಲೌಸಲ್ಲಿದ್ದಾರೆ, ಇನ್ನೊಬ್ಬರು ಸೀರೆಯಲ್ಲಿದ್ದಾರೆ. ನಾನು ಮಾತ್ರ ಪ್ಯಾಂಟ್ ಶರ್ಟಲ್ಲಿದ್ದೀನಿ. ನನ್ನ ಮನೇಲಿ ನಾವಿರೋದು ಇಬ್ಬರು, ನಾನು ನಮ್ಮ ಅಕ್ಕ. ನಮ್ಮ ಅಕ್ಕನ ಹೆಣ್ಮಗುವಾಗಿ ಬೆಳೆಸಿದ್ರು, ನನ್ನ ಗಂಡು ಮಗುವಾಗಿ ಬೆಳೆಸಿದ್ರು. ಹಾಗಾಗಿ ಎಲ್ಲ ಫೋಟೋಸಲ್ಲೂ ನೀವು ನೋಡಿದರೆ ಎಲ್ಲೋ ಒಂದು ಕಡೆ ಸೀರೆ ಮತ್ತು ಲಂಗ ಜಾಕೆಟಲ್ಲೆಲ್ಲ ಇರಲ್ಲ, ಪ್ಯಾಂಟ್ ಶರ್ಟಲ್ಲೆಲ್ಲ ಇರ್ತೀನಿ. ಒಂದು ಫೋಟೋ ನೀವು ಅಬ್ಸರ್ವ್ ಮಾಡಿ, ಒಂದು ಸಿಕ್ ಹುಡುಗನ ಥರ ಇದ್ದೀನಿ. ನನ್ನ ಫ್ರೆಂಡ್ ಪಂಜಾಬಿಯಾಗಿದ್ಲು, ಅವಳೀಗ ಕೆನಡಾದಲ್ಲಿದ್ದಾಳೆ. ಬಟ್ ಅವ್ರ ಮನೆಯಲ್ಲಿ ಅವ್ರ ತಂದೆ ಇದೆಲ್ಲ ಕಟ್ತಾರಲ್ಲ, ಅದು ನೋಡಿ ಪಗಡಿ ನಾನು ಕಟ್ಬಿಟ್ಟು ಒಂದು ಫೋಟೋ ತೆಗೆದಿದ್ದೀವಿ. ಸ್ಕೂಲಲ್ಲಿ ಇರಬೇಕಾದ್ರೆ ಅದೊಂದು ರೆಕಾರ್ಡ್ ನಮ್ಮ ಸ್ಕೂಲಲ್ಲಿ. 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ನಾನು ಕ್ಲಾಸ್ ಮಾನಿಟರ್ ಆಗಿದ್ದೆ. ಸ್ಕೂಲಲ್ಲಿ ನಾನು ತುಂಬ ಸ್ಟುಡಿಯೋ ಸ್ಟೂಡೆಂಟ್ ಆಗಿದ್ದೆ. ನರ್ಡ್ ಅಂತ ಅಂತಾರಲ್ಲ, ಗೀಕ್ ಅಂತ, ಬರೀ ಓದೋದ್ರಲ್ಲೇ ಇದ್ದೆ. ಆ ಥರ ಒಂದು ಹುಡುಗಿ ಆಗಿದ್ದೆ. ಬಟ್ ಈಗ ಸಿನಿಮಾ ಸ್ಟಾರ್ ಆಗಿದ್ದೀನಿ. ಕಾಲೇಜಲ್ಲಿ ನಾನು ಡಾನ್ಸ್ ಪ್ರೋಗ್ರಾಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. NCCಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದ್ರ ಕೆಲವು ಫೋಟೋಗ್ರಾಫ್ಸ್ ಇದೆ. ಆಮೇಲೆ ಇಂಡೋ ವೆಸ್ಟರ್ನ್ ಥರ ಫ್ಯೂಷನ್ ಡಾನ್ಸ್ ಮಾಡಿದ್ವಿ. ಕೆಲವು ಹುಡುಗಿಯರು ವೆಸ್ಟರ್ನೈಸ್ಡ್ ಡಾನ್ಸಿಂಗ್, ಮಧ್ಯದಲ್ಲಿ ಭರತನಾಟ್ಯಂ ಡಾನ್ಸಿಂಗ್, ಅದ್ರದ್ದು ಫೋಟೋಗ್ರಾಫ್ಸ್ ಇದೆ. ಇವ್ರು ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಲ್ಲಿ ನಮ್ಮ ಅಪ್ಪ ಅಮ್ಮ ವೆರಿ ಸ್ಟೈಲಿಶ್ ಅಂತ ಹೇಳಬೇಕು. ಆ ಕಾಲದಲ್ಲೇ ಕನ್ನಡಕ್ಕೆಲ್ಲ ಇಟ್ಕೊಂಡು ನಮ್ಮಮ್ಮ ಕೂತ್ಕೊಂಡಿರೋದು ನೋಡಿದರೆ. ಮತ್ತು ನಮ್ಮ ಮನೇಲಿ ಬರ್ಡೇ ಸೆಲೆಬ್ರೇಷನ್ ತುಂಬ ಗ್ರ್ಯಾಂಡಾಗಿ ಆಗುತ್ತೆ. ಪ್ರತಿಯೊಂದು ಬರ್ಡೇನೂ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಇರೋದೇ ನಾವು ಆ ಟೈಮಲ್ಲಿ ತಂದೆ ತಾಯಿ ಇಬ್ಬರು ಮಕ್ಕಳು. ಸೊ ಕೆಲವೊಂದು ಫೋಟೋಸ್ ಅದರಲ್ಲಿದೆ. ಇನ್ನೊಂದು ಮುಖ್ಯವಾಗಿರೋದು ವಿಷಯ ಏನಂದರೆ, ನನ್ನ 23rd ಬರ್ಡೇಗೆ ನನ್ನ ಫಸ್ಟ್ ಕಾರ್ ನಾನು ತೊಗೊಂಡಿದ್ದು, ಅದು ನನ್ನ ದುಡ್ಡಲ್ಲಿ. ಫಸ್ಟ್ ಫ್ಯಾಷನ್ ಶೋ ಮಾಡಿದ್ದು ಕಾಲೇಜಲ್ಲೇ ಮಾಡಿದ್ದು. ಆಮೇಲೆ ನನಗೆ SR ವಿಜಯ್ ಅವ್ರು ನೋಡಿಬಿಟ್ಟು ಹಿ ಆಸ್ಕ್ಡ್ ಮೀ ಟು ಮಾಡೆಲ್ ಫಾರ್ ಹಿಸ್ ಪ್ರಾಡಕ್ಟ್. ಪ್ರಿಯದರ್ಶಿನಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ ಮಾಡೆಲ್ ಮಾಡಿದೆ. ಅಲ್ಲಿಂದ ನನ್ನ ಜರ್ನಿ ಸಿನಿಮಾಗೆ ಬಂತು. ಸಿನಿಮಾದಲ್ಲಿ ಸುಮಾರು ಎಲ್ಲರ ಜೊತೆನೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಕೆಲವೊಂದು ಫೋಟೋಗ್ರಾಫ್ಸ್ ಅದು ಇದೆ. ದೇವರಾಜ್ ಜೊತೆ, ಅಂಬರೀಷ್ ಅವ್ರ ಜೊತೆ. ಅಫ್ಕೋರ್ಸ್ ಅಂಬರೀಷ್ ಅವ್ರ ಸೆಟ್ಟಲ್ಲಿ ರಜನಿಕಾಂತ್ ಅವ್ರು ಬಂದಿದ್ದರು, ಅವ್ರ ಜೊತೆನೂ ಇದೆ ಫೋಟೋಗ್ರಾಫ್. ಮತ್ತು ರಾಮಕೃಷ್ಣ ಅವರು, ಜೈ ಜಗದೀಶ್ ಅವರು, ಕಾಶಿನಾಥ್ ಅವರು, ಸುರೇಶ್ ಅಬ್ಲಿಕರ್ ಅವರು, ಸುನಿಲ್ ಕುಮಾರ್ ದೇಸಾಯಿ, ಹೀಗೆ ಎಲ್ಲ ಒಂದೊಂದು ಕಲೆಕ್ಷನ್ ಆಗಿ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನನ್ನ ಫೋಟೋಗ್ರಾಫ್ಸ್ ನೋಡಿದರೆ ಮೋಸ್ಟ್ ಆಫ್ ದ ಫೋಟೋಗ್ರಾಫ್ಸ್ ತುಂಬ ವೆಸ್ಟರ್ನೈಸ್ಡ್ ಔಟ್ಫಿಟಲ್ಲಿದೆ. ನೀವೆಲ್ಲ ಹೇಳ್ತಾ ಇರ್ತೀರ ನನಗೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ ಅಂತ. ಅದೊಂಥರ ಪ್ಯಾಷನ್. ಯಾಕೆಂದರೆ ಎಲ್ಲರೂ ಹಾಕೋ ಥರ ಒಂದು ಕಾಸ್ಟ್ಯೂಮ್ ಹಾಕೋಕ್ಕೆ ನನಗೆ ಏನಾದರೂ ಡಿಫ್ರೆಂಟಾಗಿ ಹಾಕಬೇಕು ಅಂತ ಅನಿಸುತ್ತೆ. ಅದಕ್ಕೆ ನನಗೆ ನಮ್ಮ ಅಕ್ಕ ತುಂಬ ಹೆಲ್ಪ್ ಮಾಡ್ತಾರೆ. ವೆದರ್ ಇಟ್ ಇಸ್ ಮೈ ಶೂಸ್, ಜ್ಯುವೆಲ್ರಿ, ಇಲ್ಲ ಡ್ರೆಸ್ಸಿಂಗ್, ಇದಕ್ಕೆಲ್ಲ ಅವರೇ ನನಗೆ ಸ್ಫೂರ್ತಿ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಂಡ್ ಅವ್ರ ಬ್ಯಾಕಿಂಗ್ ಇಲ್ಲದೆ ನಾನು ಇಷ್ಟೆಲ್ಲ ಗ್ಲ್ಯಾಮರಸ್ ಆಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಲಿಂಗ್ ಸೆಷನ್ ಮಾಡಬೇಕಾದ್ರೆ ಅಲ್ಲಿ
ಫಿಲ್ಮ್ ಅವರು ಅಂತ ಅಂದ್ಬಿಟ್ಟು ಮೀಟ್ ಮಾಡಿದ್ದು ಫಸ್ಟ್ ಮಮತಾ ರಾವ್. ಅವ್ರು ಆಗಲೇ ಫಿಲ್ಮ್ ಮಾಡಿ ಮದುವೆನೂ ಆಗಿ ಮಗುನೂ ರಕ್ಷಿತಾನೂ ಹುಟ್ಟಿದ್ಲು. ಆಗ ನಾನು ಫಸ್ಟ್ ಫೋಟೋ ಸೆಷನ್ ಮಾಡಬೇಕಾದ್ರೆ ಅವ್ರ ಜೊತೆಯಲ್ಲಿದ್ದರು. ಆಗ ಫಸ್ಟ್ ಪರಿಚಯ ಆಗಿರೋದು ನನಗೆ ಮಮತಾ ರಾವ್ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅವ್ರ ಜೊತೆ ನಾನು 2ನೇ ಸಿನಿಮಾ ಮಾಡಿದ್ದೆ, ಕಾಡಿನ ಬೆಂಕಿ ಅಂತ. ಹಾಗಾಗಿ ವಿ ಹ್ಯಾವ್ ಅ ಕೈಂಡ್ ಆಫ್ ಕ್ಲೋಸ್ ರ್ಯಾಪೋ. ನಾನೇನು ದಿನ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ ಅಂತೇನಿಲ್ಲ, ಬಟ್ ಶಿ ವಾಸ್ ಮೈ ಫಸ್ಟ್ ಫ್ರೆಂಡ್ ಇಂಡಸ್ಟ್ರಿಯಲ್ಲಿ. ಆಮೇಲೆ ಶ್ರುತಿ, ವಿನಯ ಪ್ರಸಾದ್, ಮಾಲಾಶ್ರೀ ಇವರೆಲ್ಲ ದೇ ಆರ್ ಆಲ್ ವೆರಿ ಫ್ರೆಂಡ್ಲಿ. ಮೊದಲೆಲ್ಲ ನಾವು ಗೆಟ್ ಟುಗೆದರ್ ಎಲ್ಲ ಇರ್ತಿತ್ತು, ಬಟ್ ಈಗ ಎಲ್ಲರೂ ಅವರವರೇ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬಟ್ ವಿ ಆರ್ ಸ್ಟಿಲ್ ವೆರಿ ಗುಡ್ ಕೊಲೀಗ್ಸ್ ಆ್ಯಂಡ್ ಫ್ರೆಂಡ್ಸ್ ಅಂತ ಹೇಳಿ. ನನ್ನ ಫಸ್ಟ್ ಕಮರ್ಷಿಯಲ್ ಹೀರೋ ಅಂದರೆ ಶಂಕರ್ ನಾಗ್ ಅವರು. ಕಮರ್ಷಿಯಲ್ ಸಿನಿಮಾ ನಾನು ಮಾಡಿದಾಗ ಪ್ರಭಾಕರ್ ಡೈರೆಕ್ಷನಲ್ಲಿ ಶಕ್ತಿ ಅಂತ ಒಂದು ಪಿಕ್ಚರ್ ಮಾಡಿದೆ, ಫಸ್ಟ್ ಕಮರ್ಷಿಯಲ್ ಸಿನಿಮಾ. ಅದರಲ್ಲಿ ಶಂಕರ್ ನಾಗ್ ಅವರು ನನ್ನ ಹೀರೋ ಆಗಿದ್ದರು. ಅವರಿಂದ ಬಹಳಷ್ಟು ಕಲ್ತಿದ್ದೀನಿ. ನಿಮಗೆಲ್ಲ ಈಗಾಗಲೇ ಗೊತ್ತಿರಬೇಕು, ಅವರಿಂದ ಟೈಮ್ ಸೆನ್ಸ್ ಹೇಗಿರಬೇಕು ಲೊಕೇಶನಲ್ಲಿ, ಅದೆಲ್ಲ ಅವ್ರ ಹತ್ರನೇ ನಾನು ಕಲ್ತಿರೋದು. ಪ್ಲಸ್ ನನ್ನನ್ನು ಅವರೊಬ್ಬರೇ ನನಗೆ ಇಂಡಸ್ಟ್ರಿಯಲ್ಲಿ ಟಾಮ್ ಬಾಯ್ ಅಂತ ಕರೆಯೋರು. ಯಾಕೆಂದರೆ ಆವಾಗಲೇ ನಾನು ಸೆಟಲ್ ಬರಬೇಕಾದ್ರೆ ಒಂದು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬರ್ತಾಯಿದ್ದೆ. ಸೊ ಯು ಆಲ್ವೇಸ್ ಕಾಲ್ ಮಿ ಅ ಟಾಮ್ ಬಾಯ್ ಅಂತ ಅಂದ್ಬಿಟ್ಟು. ಬಟ್ ನನಗೆ ನನ್ನ ಎಲ್ಲ ಹೀರೋಸ್ ಜೊತೆನೂ, ವೆದರ್ ಇಟ್ ಇಸ್ ಹೀರೋ, ವಿಲನ್ ಆರ್ ಡೈರೆಕ್ಟರ್, ಎಲ್ಲರ ಜೊತೆನೂ ಐ ಹ್ಯಾವ್ ಅ ವೆರಿ ಗುಡ್ ರ್ಯಾಪೋ. ಇದುವರೆಗೂ ಟಚ್ ವುಡ್ ಯಾರ ಜೊತೆನೂ ಜಗಳ ಅಂತ ಏನೂ ಆಗಿಲ್ಲ. ಎಲ್ಲರ ಜೊತೆನೂ ತುಂಬ ಸಂತೋಷವಾಗಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಇನ್ ದಿಸ್ ಇಂಡಸ್ಟ್ರಿ. ನಾನು ಹೇಳಿದ ಥರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನಗೆ ಭಾಳ ಫ್ರೆಂಡ್ಸ್ ಇದ್ದಾರೆ, ಬಟ್ ದೇ ಆರ್ ಮೋಸ್ಟ್ಲಿ ಕೊಲೀಗ್ಸ್. ನನಗೆ ಹೊರಗಡೆ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಆದರೆ ತುಂಬ ಜನ ಅಂತಂದರೆ ಇಟ್ಸ್ ನಾಟ್ ಅ ಬಿಗ್ ಗ್ರೂಪ್, ಒಂದು ಸಣ್ಣ ಗ್ರೂಪ್ ಆಫ್ ಫ್ರೆಂಡ್ಸ್. ಅವರು ಬರ್ಡೇ ಪಾರ್ಟೀಸ್, ಆ್ಯನಿವರ್ಸರೀಸ್, ಇಲ್ಲ ವುಮೆನ್ಸ್ ಡೇ, ಈ ಥರ ಒಂದೊಂದು ಸಿಚುವೇಶನ್ಗೆ ನಮಗೊಂದು ಚಾನ್ಸ್ ಆ್ಯಕ್ಚುಲಿ ಮೀಟ್ ಮಾಡೋದಕ್ಕೆ. ಯಾಕಂದರೆ ಎಲ್ಲರೂ ಬ್ಯುಸಿಯಾಗಿರ್ತಾರೆ, ಬಟ್ ಮೀಟ್ ಮಾಡಿದ್ರೆ ವಿ ಹ್ಯಾವ್ ಅ ವೆರಿ ಗುಡ್ ಟೈಮ್. ಇಟ್ಸ್ ಮೋರ್ ಲೈಕ್ ಅ ಕ್ಲೋಸ್ ನೆಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ಆ ಥರ ಫ್ರೆಂಡ್ಸ್ ಇದ್ದಾರೆ. ಆಗಾಗ ನಾವೆಲ್ಲರೂ ಸೇರಿ ಒಂದೊಂದು ಟ್ರಿಪ್ಪಿಗೆ ಹೋಗ್ಬಿಡ್ತೀವಿ. ವೀಕೆಂಡ್ಸ್ ಥರ ಅವ್ರ ಮಕ್ಕಳು ಮರಿನೆಲ್ಲರನ್ನೂ ಕರ್ಕೊಂಡೇ ಬರ್ತಾರೆ. ಆ್ಯಂಡ್ ವಿ ಜಸ್ಟ್ ಸ್ಟೇ ಓವರ್ ನೈಟ್. ಆ್ಯಂಡ್ ಒಂಥರ ಇಟ್ಸ್ ಲೈಕ್ ಬ್ಯುಸಿ ಸ್ಕೆಡ್ಯೂಲಿಂದ ಒಂಥರ ಫ್ರೀ ಆಗ್ತೀವಿ. ಕೆಲವೊಂದು ಸತಿ ನಾವು ಒಂದೊಂದು ಜಾಗಕ್ಕೆ ಹೋದರೆ ಸೆಲ್ ಫೋನ್ ಕೂಡ ರೀಚ್ ಆಗೋಲ್ಲ. ಸೊ ಆ ಥರ ಒಂದು ಅಟ್ಮಾಸ್ಫಿಯರಲ್ಲೂ ನಾವು ಹೋಗ್ತೀವಿ. ಆ್ಯಂಡ್ ಐ ಎಂಜಾಯ್ ಟ್ರಾವೆಲಿಂಗ್ ಬೇಸಿಕ್ಲಿ. ಯಾಕೆಂದರೆ ಸಾಯೋಕ್ಕೆ ಮುಂಚೆ ಎಷ್ಟೆಲ್ಲ ಜಾಗ ನೋಡೋಕ್ಕಾಗತ್ತೆ ನಮ್ಮ ಕೈಯಲ್ಲಿ, ಅದೆಲ್ಲ ನೋಡೋಕ್ಕೆ ತುಂಬ ಇಷ್ಟ ನನಗೆ. ಈಗಾಗಲೇ ಇಂಡಿಯಾದಲ್ಲಿ ಸುಮಾರು ಟ್ರಾವೆಲ್ ಮಾಡಿದ್ದೀನಿ ಒಂದೊಂದು ಜಾಗದಲ್ಲಿ. ಫ್ರಮ್ ಗೋವಾ ಟು ಡೆಲ್ಲಿ, ಸೌತಲ್ಲಿ ಕನ್ಯಾಕುಮಾರಿ ತನಕ ಹೋಗಿದ್ದೀನಿ. ಇನ್ನೂ ನಮ್ಮ ಇಂಡಿಯಾದಲ್ಲೇ ತುಂಬ ದೇಶಗಳನ್ನು ನಾನು ಇನ್ನೂ ನೋಡಬೇಕು. ಐ ಹ್ಯಾವ್ ಟ್ರಾವೆಲ್ ಟು ಒಂದು 2-3 ಸತಿ ಸಿಂಗಾಪುರ್, ಮಲೇಷ್ಯಾ, ಬ್ಯಾಂಕಾಕ್, USA, ದುಬೈ, ಶಾರ್ಜಾ, ಅಬುದಾಬಿ, ಈ ಥರ ಸ್ವಲ್ಪ ಸುಮಾರು ಜಾಗಗಳನ್ನ ನೋಡಿದ್ದೀನಿ. ದಯವಿಚ್ಛೆ ಇದ್ದರೆ ಇನ್ನೂ ವರ್ಲ್ಡ್ ಟೂರ್ ಎಲ್ಲ ನೋಡಬೇಕು ಅಂತಿದೆ. ಬಟ್ ಸ್ಟಿಲ್ ಸ್ಮಾಲ್ ಸ್ಟೆಪ್ಸ್, ಬೇಬಿ ಸ್ಟೆಪ್ಸ್ ಅನ್ನೋ ಥರ ಪ್ರತಿ ವರ್ಷ ಒಂದೊಂದು ಜಾಗ ನೋಡೋಕ್ಕೆ ನನಗೆ ತುಂಬ ಇಷ್ಟ. ಹೇರ್ ಸ್ಟೈಲ್ ಬಗ್ಗೆ ಹೇಳ್ತಾರೆ. ಲೈಕ್ ನನಗೆ ಸಿನಿಮಾ ಮಾಡಬೇಕಾದ್ರೆ ಹೇರ್ ಡ್ರೆಸ್ಸಸ್ ಎಲ್ಲ ಇದ್ದರು, ಬಟ್ ಈಗ ಐ ಡೂ ಮೈ ಓನ್ ಹೇರ್ ಸ್ಟೈಲ್. ಆ್ಯಂಡ್ ನನಗೆ ನಾನು ಹೇಳಿದ್ನಲ್ಲ, ಟ್ರಾವೆಲ್ ಮಾಡಬೇಕಾದ್ರೆ ಮೇಕಪ್ದು, ಕಾಸ್ಟ್ಯೂಮ್, ಜ್ಯುವೆಲ್ರಿ ಮತ್ತು ವಿಗ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡ್ತೀನಿ. ನನಗೊಂಥರ ಪ್ಯಾಷನ್ ಅದು. ಯಾವ ರೋಲ್ ಯಾವಾಗ ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ಅದು ಇಟ್ಕೊಂಡಿದ್ರೆ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ನಮಗೂ ಸಂತೋಷ, ನಿಮಗೂ ಬೇರೆ ಬೇರೆ ಥರ ಒಂದು ಅವತಾರ ತೋರ್ಸೋಕ್ಕೆ ನಮಗಾಗತ್ತಲ್ಲ ಅಂತ ಅಂದ್ಬಿಟ್ಟು. ದ್ಯಾಟ್ ಈಸ್ ಆಲ್ಸೋ ಅ ಪ್ಯಾಷನ್ ಆಫ್ ಮೈಂಡ್. ಸುಮಾರು ಜನ ನನ್ನನ್ನು ಕಾಪಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ತಪ್ಪೇನಿಲ್ಲ. ಬಿಕಾಸ್ ನನಗನ್ಸುತ್ತೆ ಇಟ್ಸ್ ಅ ಸೈನ್ ಆಫ್ ಫ್ಲ್ಯಾಟ್ರಿ. ನಮ್ಮನ್ನು ಕಾಪಿ ಮಾಡ್ತಾರೆ ಅಂತಂದರೆ ನಮಗೆ ತುಂಬ ಹೆಮ್ಮೆನೇ. ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸು ಕಾಪಿ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕೆಂದರೆ ಯಾವತ್ತೋ ಒಂದು ಇನ್ಸಿಡೆಂಟಲ್ಲಿ ನನಗೊಂದು ಹುಡುಗಿ ಹೇಳಿದ್ರು ದ್ಯಾಟ್ ನಾನು ತುಂಬ ಬಿಂದೀಸ್ ಇಡ್ತಾಯಿದ್ದೆ ಫೋರ್ಹೆಡಲ್ಲಿ, ಇದ್ರ ಮೇಲೆ. ಆವಾಗ ಕಾಲೇಜ್ಗೆ ಹೋಗೋ ಹತ್ರ ಹುಡುಗಿ ಹಾಕ್ಕೊಂಡು ಹೋಗಿದ್ಲಂತೆ. ಆ್ಯಂಡ್ ಲೆಕ್ಚರರ್ ಹೇಳಿದ್ರು, ಯು ಥಿಂಕ್ ಯು ವನಿತಾ ವಾಸು, ಗೋ ರಿಮೂವ್ ದ್ಯಾಟ್ ಅಂತಂದ್ರು ಅಂತ. ಸೊ ಕಾಲೇಜೆಲ್ಲ ಹಾಕಬಾರ್ದು, ಬಟ್ ಸ್ಟಿಲ್ ನಮಗೆ ತುಂಬ ಸಂತೋಷ ಆಗುತ್ತೆ ಯಾರನ್ನ ನಮ್ಮನ್ನು ಇಮಿಟೇಟ್ ಮಾಡ್ತಾರೆ ಅಂತಂದರೆ. ನನ್ನನ್ನು ಬೆಳೆಸಿದ ರೀತಿ ಹೇಗೆ ಅಂತಂದರೆ, ಎಲ್ಲರೂ ಹೆಣ್ಮಕ್ಳು ಡಾಲ್ಸ್ ಆ್ಯಂಡ್ ಟಾಯ್ಸ್ ಜೊತೆ ಆಡಬೇಕಾದ್ರೆ ನಾನು
ಟಯರ್ಸ್ ಆ್ಯಂಡ್ ಸೈಕಲ್ಸ್ ಜೊತೆ ಆಡ್ತಾಯಿದ್ದೆ. ನನಗೆ ಆಗಲೇ ತುಂಬ ಏನೋ ಲೈಕ್ ಕೈಂಡ್ ಆಫ್ ಹುಡುಗರ ಜೊತೆನೇ ಗ್ರೌಂಡಲ್ಲಿ ಆಡ್ತಾಯಿದ್ದೆ. ಸೊ ಆ ಒಂದು ವಾತಾವರಣದಲ್ಲಿ ಬೆಳೆದಿದ್ದೀನಿ. ಬಟ್ ಹಾಗಂತ ನನಗೆ ಫುಲ್ ಫ್ರೀಡಮ್ ಏನು ಸಿಕ್ಕಿರಲಿಲ್ಲ ಮನೇಲಿ. ನಮ್ಮ ತಾಯಿ ಯಾವಾಗಲೂ ನನ್ನ ಜೊತೇಲಿ ಇರ್ತಾಯಿದ್ರು. ಸೊ ಸ್ಕೂಲಲ್ಲಿ ಇರಬೇಕಾದ್ರೂ ಅಕ್ಕ ಜೊತೆಯಲ್ಲಿದ್ದರು, ಕಾಲೇಜಲ್ಲಿ ಇರಬೇಕಾದ್ರೂ ಅಕ್ಕ ಜೊತೆಯಲ್ಲಿದ್ದರು. ಸಿನಿಮಾಗೆ ಬಂದಮೇಲೆ ನಮ್ಮ ಅಮ್ಮ ಜೊತೆಗಿದ್ದರು. ಈಗ ಒಂದು 4-5 ವರ್ಷದಿಂದ ನಾನು ಒಬ್ಬಳೇ ಬರ್ತಾಯಿದ್ದೀನಿ. ಪ್ರಾಬಬ್ಲಿ ಅವ್ರಿಗೆ ಅನಿಸಿರ್ಬೇಕು ಈಗ ಅವಳು ಮ್ಯಾನೇಜ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ವೆರಿ ಓವರ್ ಪ್ರೊಟೆಕ್ಟಿವ್ ಫ್ಯಾಮ್ಲಿಯಿಂದ ಬಂದಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಯಾಕೆಂದರೆ ಆ ಓವರ್ ಪ್ರೊಟೆಕ್ಷನ್ ಅವರು ಕೊಟ್ಟಿರೋದ್ರಿಂದ ನಾವು ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೆದಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಪ್ಯಾಷನ್ ನನಗೇನೆಂದರೆ ಎಲ್ಲ ಹಬ್ಬಗಳು ಆಚರಿಸೋದು. ಯಾಕೆಂದರೆ ನನಗೆ ನೆನಪಿರೋ ಹಾಗೆ ನಾವು ಚಿಕ್ಕ ಮಕ್ಕಳು, ನಾನು ಹುಟ್ಟಿ ಬೆಳೆದಿದ್ದು ಇಲ್ಲಾಗಿರೋದ್ರಿಂದ ಚಿಕ್ಕ ಮಗು ಆಗಿಂದನೂ ಗಣೇಶ ಹಬ್ಬ ಬಂದರೆ 101 ಗಣೇಶ ನೋಡೋದು, ಎಲ್ಲರ ಮನೆಗೆ ಹೋಗಿ ಅಕ್ಕಿ ಹಾಕೋದು, ಅದೆಲ್ಲ ಒಂದು ಅಭ್ಯಾಸ ಇತ್ತು. ಈ ನಡುವೆ ಈಗಿನ ಮಕ್ಕಳಿಗೆ ಅದೆಲ್ಲ ಗೊತ್ತೇ ಇಲ್ಲ. ಏನಿದ್ರು ಟೆಲಿವಿಷನ್, ಪ್ಲೇಸ್ಟೇಷನ್, ಐಪಾಡ್, ಐಟಚ್ ಅಂತ ಕೂತ್ಕೊಂಡಿರ್ತಾರೆ. ಹಾಗಾಗಿ ನಾನೊಂದು ಸ್ಟ್ರಿಕ್ಟ್ ರೂಲ್ ಥರ ಮಾಡಿದ್ದೀನಿ ಮನೇಲಿ ಈಗ. ಏಕೆಂದರೆ ಮಕ್ಕಳಿಗೆ ಈ ನಡುವೆ ಹಬ್ಬ ಏನು ಅಂತಲೇ ಗೊತ್ತಿಲ್ಲ. ಸೊ ನಾವು ಓಣಂ ಆಚರಿಸಿದ್ರು, ವಿಷು ಆಚರಿಸಿದ್ರು, ಗಣೇಶ ಹಬ್ಬ ಆದರೂ ಸರಿ, ದೀಪಾವಳಿ ಆದರೂ ಸರಿ, ಯುಗಾದಿ ಆದರೂ ಸರಿ, ಅದು ಏನೇ ಹಬ್ಬ ಆದರೂ ನಾನು ಆಚರಿಸ್ತೀನಿ. ಓನ್ಲಿ ಬಿಕಾಸ್ ನಮ್ಮ ಇಂಡಿಯನ್ ಕಲ್ಚರ್ ನಮ್ಮ ಮಕ್ಳಿಗೆ ಗೊತ್ತಾಗಬೇಕು ಅನ್ನೋ ಒಂದು ಕಾರಣದಿಂದ ನಾನು ಆಚರಿಸ್ತೀನಿ. ಓಣಂ ಬಂದರೆ ಮನೆ ಮುಂದೆ ಓಣಂ ಹೂ ಹಾಕ್ತೀವಿ, ನಾವು ಹೂಗಳು ಹಾಕ್ತೀವಿ ಡಿಫ್ರೆಂಟ್ ಕಲರ್ಸಲ್ಲಿ. ಅದೇ ಥರ ನಮ್ಮ ಮನೇಲಿ ನಮ್ಮಮ್ಮ 10 ಡಿಶಸ್ ಸದ್ಯ ಮಾಡ್ತಾರೆ ಊಟದ್ದು. ದೀಪಾವಳಿ ಬಂದರೆ ಮನೆ ಇಡೀ ದೀಪ ಹಚ್ತೀವಿ. ಆ ಥರ ನನಗನ್ಸುತ್ತೆ ಈಗಿನ ಮಕ್ಕಳಿಗೆ ಹಬ್ಬ ಏನು ಅಂತಂದರೆ ನಾವು ಮಾಡೋ ಥರ ಹಬ್ಬಗಳು ಈ ನಡುವೆ ಯಾರೂ ಮಕ್ಕಳಿಗೆ ಗೊತ್ತಿಲ್ಲ. ಹಿರಿಯರಿಗೆ ಗೊತ್ತು ಹೊರತು ಮಕ್ಕಳಿಗೆ ಅದೆಲ್ಲ ಸಂಪ್ರದಾಯ ಬರ್ತಾನೆ ಇಲ್ಲ. ಅದಕ್ಕೆ ನನ್ನ ಆಸೆ ಏನಂದರೆ ನಮ್ಮ ಮಕ್ಕಳಿಗೆಲ್ಲ ಗೊತ್ತಾಗಬೇಕು ಏನೇನು ಹಬ್ಬ ಇದೆ. ನಮ್ಮ ಇಂಡಿಯಾದಲ್ಲಿ ಇರೋ ಅಷ್ಟು ಹಬ್ಬ ಯಾವ ಊರಲ್ಲೂ ಇಲ್ಲ. ಸೊ ಇಟ್ಸ್ ಅ ವೆರಿ ಫೆಸ್ಟಿವ್ ಮೂಡಲ್ಲಿ ಎಲ್ಲ ಹಬ್ಬನೂ ನಾನು ಆಚರಿಸ್ತೀನಿ. ನಾವು ಫೆಸ್ಟಿವಲ್ ಬಂದರೆ ಅದೇ ಟ್ರೆಡಿಷ್ನಲ್ ನಾವು ಬೇರೆ ಡ್ರೆಸ್ ಮಾಡ್ತೀವಿ. ಓಣಮ್ ಅಂದರೆ ಕೇರಳ ಸ್ಟೈಲಲ್ಲಿ ಸೀರೆಯಲ್ಲಿ ಡ್ರೆಸ್ ಮಾಡ್ತೀವಿ. ಆ್ಯಂಡ್ ದಿವಾಲಿ ಮಾಡಬೇಕಾದ್ರೆ ಮಕ್ಕಳನ್ನೆಲ್ಲ ಕುರ್ತಾಸ್ ಆ್ಯಂಡ್ ಪೈಜಾಮಾಸ್ ಎಲ್ಲ ಹಾಕ್ಬಿಟ್ಟು ಮಾಡಿಸ್ತೀವಿ. ಅದೇ ಟ್ರೆಡಿಷ್ನಲ್ ಎಲೆಯಲ್ಲಿ ಊಟ ಮಾಡ್ತೀವಿ. ಆ ಫೋಟೋಗ್ರಾಫ್ಸ್ ಎಲ್ಲ ಇದೆ, ಒಂಥರ ಮೆಮೊರೀಸ್ ಅದೆಲ್ಲ. ರೈಟ್ ನೌ ಮೈ ಡ್ಯಾಡ್ ಈಸ್ ನೋ ಲಾಂಗರ್ ವಿತ್ ಮೀ. 1.5 years ಆಯಿತು ನಮ್ಮ ತಂದೆ ತೀರೋಗಿ. ಬಟ್ ಈ ಫೋಟೋಗ್ರಾಫ್ಸ್ ಎಲ್ಲ ನೋಡಬೇಕಾದ್ರೆ ತಂದೆನ ತುಂಬ ನೆನಪು ಬರುತ್ತೆ. ಯಾಕಂದರೆ ತಂದೆ ವಾಸ್ ದ ಇನಿಷಿಯೇಟಿವ್. ನಮ್ಮ ಅಪ್ಪನಿಗೆ ಹಬ್ಬ ಅಂತಂದರೆ 4 ಜನನ ಕರೆಸಿ ಊಟ ಹಾಕೋದು ಅಂತಂದರೆ ಒಂಥರ ಖುಷಿ ಅವ್ರಿಗೆ ಮನೆ ತುಂಬ ಜನ ಇರಬೇಕು ಅನ್ನೋ ಆಸೆ. ನಮ್ಮ ಅಪ್ಪನಿಗೋಸ್ಕರ ವಿ ಯೂಸ್ ಟು ಇನ್ವೈಟ್ ಎಲ್ಲ ಫ್ರೆಂಡ್ಸ್ನ ಮತ್ತು ರಿಲೇಟಿವ್ಸ್ನೆಲ್ಲ ಕರೆಸಿ ಊಟ ಹಾಕಿಸಿ. ಆ್ಯಂಡ್ ಗಾಡ್ ವಿಲ್ಲಿಂಗ್ ಇನ್ನೂ ಸುಮಾರು ವರ್ಷ ಅದೇ ಥರ ಫೆಸ್ಟಿವಲ್ಸ್ನ ಆಚರಿಸ್ಬಿಟ್ಟು 4 ಜನನ ಕರೆಸಿ ಊಟ ಎಲ್ಲ ಹಾಕ್ಸೋಣ ಅನ್ನೋದು ನಂಗೆ ತುಂಬ ಆಸೆ. ನಮಗೆ ನಾಯಿಗಳಂದರೆ ತುಂಬ ಇಷ್ಟ. ಯಾಕೆಂದರೆ ನಮ್ಮ ಮನೇಲಿ 2-3 ಪಾಮೆರಿಯನ್ಸ್ ಇತ್ತು. ಬ್ರೌನ್ ಕಲರ್ ಪಾಮೆರಿಯನ್ ಇತ್ತು, ಆಮೇಲೆ ಗ್ರೇಟ್ ಡೇನ್ ಇತ್ತು, ಅದು ನನಗಿಂತ ಹೈಟ್ ಇತ್ತು, ಆಮೇಲೆ ಪಗ್ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಆಫ್ಟರ್ ಐ ಗಾಟ್ ಮ್ಯಾರಿಡ್, ಪ್ರೆಗ್ನೆನ್ಸಿ ಆದಮೇಲೆ ಅಮ್ಮ ಎಲ್ಲ ನಾಯಿಗಳನ್ನ ಕೊಟ್ಬಿಡಬೇಕು, ಇನ್ಫೆಕ್ಷನ್ ಆಗುತ್ತೆ ಅದು ಇದು ಅಂತ ಅಂದ್ಬಿಟ್ಟು ನಾವೆಲ್ಲ ನಾಯಿಗಳನ್ನ ಕೊಟ್ಬಿಟ್ವಿ. ಇನ್ಫ್ಯಾಕ್ಟ್ ಕೆಲವೊಂದು ನಾಯಿಗಳ ಫೋಟೋಗಳು ಅದರಲ್ಲಿದೆ. ಪ್ಲಸ್ ನನ್ನ ಪ್ರೆಗ್ನೆನ್ಸಿ ಆದಾಗ ಒಂದು ಹುಚ್ಚತನ ಅಂತಲೂ ಹೇಳ್ಬೋದು, ಇಲ್ಲ ಒಂದು ಮಜಾ ಅಂತಲೂ ಹೇಳ್ಬೋದು, ಐ ಡೋಂಟ್ ನೋ. ಫುಲ್ ಬಾಯ್ಕಟ್ ಮಾಡಿಸ್ಕೊಂಡ್ಬಿಟ್ಟಿದೆ. ಯಾಕಂದರೆ ಅವಾಗ ಸಿನಿಮಾನೂ ಮಾಡ್ತಾ ಇರಲಿಲ್ಲ. ಸೊ ಇಟ್ ವಿಲ್ ಬಿ ಫ್ರೀ ಅಂತ ಅಂದ್ಬಿಟ್ಟು ಒಂದು ಬಾಯ್ಕಟ್ ಮಾಡಿರೋ ಒಂದು ಫೋಟೋ ಇದೆ. ಫಿಟ್ನೆಸ್ ಬಗ್ಗೆ ಮಾತಾಡಬೇಕಂದ್ರೆ ಅದು ನನ್ನ ಕ್ರೆಡಿಟ್ ಹೋಗೋದು ನಮ್ಮ ಡ್ಯಾಡ್ಗೆ. ಯಾಕಂದರೆ ನಾನು 8 ವಯಸ್ಸು ಇರಬೇಕಾದ್ರೇ ನಮ್ಮ ಡ್ಯಾಡ್ ನಮ್ಮನ್ನೆಲ್ಲ ಬೆಳಗ್ಗೆ ಎಬ್ಬಿಸಿ ಜಾಗಿಂಗ್ ಕಳಿಸ್ತಾಯಿದ್ರು. ಅದೊಂದು ಟ್ರೆಡಿಷನ್ ಆಗೋಗಿತ್ತು ಫಾರ್ ಅ ಲಾಂಗ್ ಟೈಮ್. ಆಮೇಲೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದಮೇಲೆ ವಿ ಹ್ಯಾಡ್ ಟು ಬಿ ಫಿಟ್. ತುಂಬ ಸಣ್ಣ, ತುಂಬ ಸಣ್ಣ ಅಂತಲೇ ಹೇಳೋಕ್ಕಾಗಲ್ಲ, ಐ ಹ್ಯಾಡ್ ಅ ಗುಡ್ ಫಿಗರ್ ಅಂತ ಎಲ್ಲರೂ ಹೇಳ್ತಿದ್ರು. ಆವಾಗ 3-4 hours ನಾವು ಜಿಮ್ಮಲ್ಲಿ ಕಾಲ ಕಳೀತಾ ಇದ್ವಿ. ಆಗ ಮಗ ಇರಲಿಲ್ಲ, ಬೇರೆ ಏನೂ ಕೆಲಸ ಇರಲಿಲ್ಲ. ಬೆಳಗ್ಗೆದ್ದು ಶೂಟಿಂಗ್ ಹೋಗಬೇಕು, ವಾಪಸ್ ಬಂದರೆ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಬೇಕು, ಇಷ್ಟೇ ರೆಸ್ಪಾನ್ಸಿಬಿಲಿಟಿ ಇತ್ತು. ಆ್ಯಂಡ್ ಐ ಮೇಂಟೈನ್ಡ್ ವೆರಿ ವೆಲ್. ಈಗ ರೀಸೆಂಟ್ಲಿ ಒಂದು 2-3 ವರ್ಷ ಹಿಂದೆ ಒಂದು ಸರ್ಜರಿ, ಐ ವೆಂಟ್ ಥ್ರೂ ಅ ಸರ್ಜರಿ.
ಅದಾದಮೇಲೆ ಸ್ವಲ್ಪ ವೆಯ್ಟ್ ಜಾಸ್ತಿನೇ ಆಗೋಯಿತು. ಈಗ ಮಾಡ್ತಾ ಇರೋ ರೋಲ್ಸ್ ಎಲ್ಲ ಒಂಥರ ಅಮ್ಮ ರೋಲು, ಅತ್ತೆ ರೋಲು, ಹಾಗಾಗಿ ನಡೆದೋಗುತ್ತೆ ಅಂತ ನಾನು ಅಷ್ಟೊಂದು ತಲೆ ಕೆಡಿಸ್ಕೋತಾ ಇಲ್ಲ. ಬಟ್ ನೀವು ನನ್ನ ಫೋಟೋಗ್ರಾಫ್ಸ್ ಎಲ್ಲ ನೋಡಿದರೆ ಹಳೆ ಫೋಟೋಗ್ರಾಫ್ಸಲ್ಲಿ ಗೊತ್ತಾಗುತ್ತೆ ಅದು ಅಷ್ಟು ಈಸಿಯಾಗಿ ಬಂದಿರೋ ಫಿಗರ್ ಅಲ್ಲ. ತುಂಬಾ ನಾವು ಕಷ್ಟಪಟ್ಟು ಡಯಟ್ ಮಾಡಿ ವರ್ಕೌಟ್ ಮಾಡಿ ಬಂದಿರೋ ಒಂದು ಫಿಗರ್ ಅದು. ಮೊದಲು ನಾವು ಸ್ಕೂಲಲ್ಲಿ ಇರಬೇಕಾದ್ರೆ, ಕಾಲೇಜಲ್ಲಿ ಇರಬೇಕಾದ್ರೆ ಸೆಲೆಬ್ರಿಟೀಸ್ ಗೆಸ್ಟ್ ಆಗಿ ಬರ್ತಿದ್ರು. ಈಗ ನಾವು ಸ್ವಲ್ಪ ಫೇಮಸ್ ಆದಮೇಲೆ ಕೆಲವೊಂದು ಕಾಲೇಜ್ಗೆ, ಸ್ಕೂಲ್ಸ್ಗೆ ಗೆಸ್ಟ್ ಆಗಿ ಹೋಗ್ತೀವಿ. ಆ್ಯಂಡ್ ಎಲ್ಲೋ ಒಂದು ಕಡೆ ನಮ್ಗೆ ತುಂಬ ಯು ಫೀಲ್ ವೆರಿ ಪ್ರೌಡ್. ಯಾಕೆಂದರೆ ಆ ಒಂದು ಸ್ಥಾನ ನಮಗೆ ಬಂತಲ್ಲ ಈಗ, ಬೀಯಿಂಗ್ ಅ ಗೆಸ್ಟ್ ಆ್ಯಂಡ್ ಟಾಕಿಂಗ್ ಇನ್ ಕಾಲೇಜಸ್ ಆ್ಯಂಡ್ ನಾವು ಇಂಜಿನಿಯರಿಂಗ್ ಕಾಲೇಜಸ್ಗೆಲ್ಲ ನಮ್ಮನ್ನು ಗೆಸ್ಟಾಗಿ ಕರೆಸಿ ನಾವು ಮಾತಾಡಬೇಕು ಅನ್ನೋದ್ರೆ ನಾವು ಒಂದು ಸ್ವಲ್ಪ ವಿ ಶುಡ್ ಬಿ ವೆಲ್ ಪ್ರಿಪೇರ್ಡ್ ಫಾರ್ ಇಟ್. ಆ್ಯಂಡ್ ಕೆಲವೊಂದು ಜಾಗದಲ್ಲಿ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ದಾರೆ. ಆ ಒಂದು ಕೆಲವೊಂದು ಫೋಟೋಗ್ರಾಫ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಎಲ್ಲ ಫೋಟೋಗ್ರಾಫ್ಸ್ ನನ್ನ ಹತ್ರ ಇಲ್ಲ, ಆದರೂ ಕೆಲವೊಂದು ಫೋಟೋಗ್ರಾಫ್ಸ್ ನನ್ನ ಹತ್ರ ಇದೆ. ಇಷ್ಟೊತ್ತು ನೀವು ನನ್ನ ಪರ್ಸ್ನಲ್ ಆಲ್ಬಮ್ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಸಂತೋಷಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಒಂಥರ ಮೆಮೊರೀಸ್ ನಿಮಗೆ ತೋರಿಸ್ದ ಹಾಗೆ ನಾನು ಎಲ್ಲೋ ಒಂದು ಸ್ವಲ್ಪ ನನ್ನ ಹಳೆ ಮೆಮೊರೀಸ್ಗೆಲ್ಲ ಹೋಗಿದ್ದೀನಿ, ವಿಚ್ ಇಸ್ ವೆರಿ ವಂಡರ್ಫುಲ್. ನೆಕ್ಸ್ಟ್ ವೀಕ್ ಇದೇ ಟೈಮಲ್ಲಿ ಇನ್ನೊಂದು ಆರ್ಟಿಸ್ಟ್ ಆಲ್ಬಮ್ನ ನೀವು ನೋಡ್ಬೋದು.